ಆತ್ಮೀಯರೇ, ನಿರಂತರ ಕಲಾ ಸೇವೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮಧುಶ್ರೀ HR ವಸಂತ. ಇವತ್ತು ನಾನು ನಿಮಗೆ ತುಂಬ ಮುಖ್ಯವಾದ ವಿಷಯ ಹೇಳ್ತಾ ಇದ್ದೀನಿ. ಈ ವಿಷಯ ನಿಮಗೆ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಚಾರಕ್ಕೆ ಬರ್ತೀನಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಏನಂದರೆ ನೋಡಿ, ನಾವು ನಮ್ಮ ನೋವನ್ನು, ನಮ್ಮ ದುಃಖನ, ನಮ್ಮ ಸಂಕಟನ ಯಾರ ಹತ್ರ ಆದರೂ ಹೇಳ್ಕೊಂಡ್ರೆ ನಮಗೆ ಸಮಾಧಾನ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ ಅಂತ ಅಂದ್ಕೊಂಡಿರ್ತೀವಿ. ನೀವು ಹಾಗೆ ಅಂದ್ಕೊಂಡಿದ್ರೆ ನಿಮಗೋಸ್ಕರನೇ ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೋಡಿ, ಜಗತ್ತಲ್ಲಿ, ಈ ವಿಶಾಲವಾದ ಜಗತ್ತಲ್ಲಿ ನಾವು ನೀವೆಲ್ಲ ಹುಟ್ಟಿದ್ದೀವಿ. ಯಾಕಾಗಿ ಹುಟ್ಟಿದ್ದೀವಿ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು. ನಾವಿಲ್ಲಿ ಹುಟ್ಟಿರೋದೇ ನಮ್ಮ ಕರ್ಮಗಳನ್ನ ಕಳೆಯೋದಕ್ಕೆ. ಮನುಷ್ಯನಾಗಿ ನಾವು ಜನ್ಮ ಎತ್ತಿ ಬರ್ತಿದ್ದೀವಿ ಅಂದರೆ ನಮ್ಮ ಪೂರ್ವ ಜನ್ಮದ ಕರ್ಮ ಯಾವುದೋ ಇದೆ, ಅದನ್ನು ತೀರ್ಸೋಕ್ಕೋಸ್ಕರನೇ ನಾವು ಈ ಭೂಮಿ ಮೇಲೆ ಜನ್ಮ ಎತ್ತಿ ಬಂದಿದ್ದೀವಿ ಅನ್ನೋದು ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗೋದು ಯಾವಾಗ ಗೊತ್ತಾ? ನೀವು ಕಷ್ಟಗಳನ್ನ ನೋಡಿದಾಗ. ನೀವು ಯಾವ ತಪ್ಪು ಮಾಡೇ ಇರಲ್ಲ, ಆದರೂ ನೀವು ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀರಾ. ನನಗೂ ಅನಿಸುತ್ತೆ, ಯಾವ ತಪ್ಪು ಮಾಡದೆ ಎಷ್ಟೋ ಶಿಕ್ಷೆಗಳನ್ನ ನಾವು ಅನುಭವಿಸ್ತಾ ಇರ್ತೀವಿ. ಆಗ ನಮಗನ್ಸುತ್ತೆ ನಾವು ಏನು ತಪ್ಪೇ ಮಾಡಿಲ್ಲ, ಯಾರಿಗೂ ಕೆಡುಕನ್ನು ಬಯಸಲಿಲ್ಲ, ಮನಸ್ಸಲ್ಲೂ ಕೂಡ ಯಾರಿಗೂ ನಾವು ಕೆಟ್ಟದ್ದನ್ನು ಬಯಸಲಿಲ್ಲ, ಆದರೂ ನಾವು ಇಷ್ಟೆಲ್ಲ ನೋವನ್ನು ಅನುಭವಿಸ್ತಿದ್ದೀವಲ್ಲ, ಏನಿರಬಹುದು ಅಂತ. ಅದೆಷ್ಟೋ ಸಾರಿ ಅನಿಸಿರುತ್ತೆ, ನಿಮಗೂ ಅನಿಸಿರುತ್ತೆ ಅಲ್ವಾ? ಹಾಗನ್ನಿಸ್ತಿದೆ ಅಂದರೆ ಕಾರಣ ಇಷ್ಟೇ, ನಮ್ಮ ಪೂರ್ವ ಜನ್ಮದ ಕರ್ಮವನ್ನು ನಾವು ಈ ಜನ್ಮದಲ್ಲಿ ತೀರಿಸೋದಕ್ಕಷ್ಟೇ ನಾವು ಬಂದಿದ್ದೀವಿ. ಇಲ್ಲೇನೂ ಇಲ್ಲ. ನಾವು ನೆಂಟರ ಥರ ಬಂದಿದ್ದೀವಿ, ಅದನ್ನು ತೀರಿಸ್ಕೊಂಡು ಅನುಭವಿಸ್ಕೊಂಡು ಮುಕ್ತಿ ಪಡ್ಕೊಂಡು ಹೋಗ್ತೀವಿ. ನಾವು ಅನುಭವಿಸ್ದೆ ಮಧ್ಯದಲ್ಲೇ ಹೋದರೆ ಅದನ್ನು ಮುಂದಿನ ಜನ್ಮಕ್ಕೂ ನಾವು ತಗೊಂಡು ಹೋಗ್ತೀವಿ. ಜೀವನದಲ್ಲಿ ತುಂಬ ನೋವು ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅನ್ನೋರಿದ್ದರೆ ದಯವಿಟ್ಟು ನಿಮಗೊಂದು ಕಿವಿ ಮಾತು ಹೇಳ್ತೀನಿ. ಹೇಡಿಗಳ ಥರ ಆತ್ಮಹತ್ಯೆ ಅನ್ನೋ ಮಹಾಪಾಪ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮನ್ನು ನಂಬ್ಕೊಂಡಿರೋ ಮನೆಯವರು ಇರ್ತಾರೆ, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ತಂದೆ ತಾಯಿ ಇರ್ಬೋದು, ಮಕ್ಕಳಿರಬಹುದು. ದಯವಿಟ್ಟು ಆತ್ಮಹತ್ಯೆ ಅನ್ನೋ ಒಂದು ಮಹಾಪಾಪಕ್ಕೆ ಬಲಿಯಾಗಬೇಡಿ. ಅದು ಮಹಾಪಾಪನೇ. ಯಾಕಂದರೆ ಈ ಜನ್ಮದಲ್ಲಿ ನಾವು ಜನ್ಮ ಎತ್ತಿ ಬಂದಿದ್ದೀವಿ ಅಂದರೆ ಈ ಕರ್ಮವನ್ನು ನಾವು ಕಳೆದು ಮುಂದಿನ ಜನ್ಮಕ್ಕೆ ನಾವು ಮುಕ್ತಿ ಪಡ್ಕೊಂಡು ಹೋಗಬೇಕು ಅಂತ, ಅಥವಾ ಮುಂದಿನ ಜನ್ಮನೇ ಬೇಡ ಮುಕ್ತಿ ಬೇಕು ಅನ್ನೋದಾದರೆ ಏನೇ ಕಷ್ಟ ಬಂದರೂ ನಗ್ನಗ್ತಾ ಸ್ವೀಕರಿಸ್ಬಿಡಿ. ಭಗವಂತ ನೀನೇನು ಕೊಡ್ತೀಯ ಕೊಡು, ಅದನ್ನು ನಾನು ಅನುಭವಿಸ್ಬಿಟ್ಟು ಹೋಗ್ತೀನಿ ಅಂತ. ಯಾಕಂದರೆ ಅನುಭವಿಸ್ಲೇಬೇಕು. ಅದನ್ನು ಅನುಭವಿಸಿಲ್ಲ ಅಂದರೆ ನಾವು ಮತ್ತೆ ಜನ್ಮ ಎತ್ತಿ ಬರ್ತೀವಿ ಅದನ್ನು ತೀರಿಸೋದಕ್ಕೆ, ಮತ್ತೆ ಝೀರೋಯಿಂದನೇ ಬರಬೇಕು. ಇದೆಲ್ಲ ಬೇಡ ಅನ್ನೋದಾದರೆ ಅವನು ಏನು ಕೊಟ್ಟರು ಕಣ್ಣು ಮುಚ್ಕೊಂಡು ನಗ್ನಗ್ತಾ ಸ್ವೀಕರಿಸ್ಬಿಡಿ. ಅವನು ಸಂತೋಷ ಕೊಟ್ಟಾಗ ಹೇಗೆ ನಗ್ನಗ್ತಾ ಇರ್ತೀರ, ಹಾಗೆ ಅವನು ಕಷ್ಟ ಕೊಟ್ಟಾಗಲೂ ನಗ್ನಗ್ತಾ ಅನುಭವಿಸ್ಬಿಡಿ. ನಿಜವಾಗ್ಲೂ ಮುಂದಿನ ಜನ್ಮಕ್ಕೆ ನೀವು ಹೋಗೋದೇ ಬೇಡ ಅನ್ನೋದಿದ್ದರೆ, ಮುಕ್ತಿ ಬೇಕು ನಮಗೆ ಅನ್ನೋರಿದ್ದರೆ. ಇನ್ನೊಂದು ವಿಷಯ, ಇಲ್ಲಿ ತುಂಬ ಮುಖ್ಯವಾದ ವಿಷಯ ಏನಂದರೆ, ನಮಗೆ ಕಷ್ಟ ಇದೆ ಅಂತ ನಾವು ಯಾರ ಹತ್ರನಾದರೂ ಹೇಳ್ಕೊಂಡ್ರೆ ನಮಗೆ ಸಮಾಧಾನ ಸಿಗುತ್ತೆ. ಯಾರ ಹತ್ರನಾದರೂ ಈ ವಿಷಯನ ಹಂಚ್ಕೊಂಡ್ರೆ, ನಾವು ಹತ್ಕೊಂಡ್ರೆ ನಮಗೆ ಸಮಾಧಾನ ಸಿಗುತ್ತೆ ಅಂತ ಯಾರಾದರೂ ಇದ್ದರೆ ದಯವಿಟ್ಟು ನಿಮಗೊಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಸಿಕ್ಕವ್ರ ಹತ್ರ ಎಲ್ಲ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳಕ್ಕೆ ಹೋಗಬೇಡಿ. ಪಕ್ಕದವ್ರ ಹತ್ರ ಎಲ್ಲ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಹತ್ಕೊಂಡ್ರೆ ನಿಜವಾಗ್ಲೂ ನಿಮಗೆ ಸಮಾಧಾನ ಅಲ್ಲ, ಅದರಿಂದ ನೋವೇ ಸಿಗೋದು. ಯಾಕಂದರೆ ಎಲ್ಲರೂ ನಿಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ಬೇಕು ಅಂತ ಇಲ್ಲ, ಎಲ್ಲರೂ ನಿಮ್ಮ ನೋವನ್ನು ಕೇಳೋ ಅಂಥವ್ರು ಎಲ್ಲರೂ ಇರಬೇಕು ಅಂತಲೂ ಇಲ್ಲ. ನೀವು ಒಳ್ಳೆಯವರು ಅಂತ ಎಲ್ಲರೂ ನಂಬಬೇಕು ಅಂತಿಲ್ಲ. ನೀವು ಹೇಳ್ಕೊಂಡಿದ್ದ ಕಷ್ಟನ ಅವರು ಎಂಜಾಯ್ ಮಾಡೋರು ಇರ್ತಾರೆ. ಅದನ್ನು ಚೆನ್ನಾಗಿ ಬುದ್ಧಿಯಿಂದ ಯೋಚನೆ ಮಾಡಿ. ನೀವು ಅನುಭವಿಸ್ತಾ ಇರೋ ಕಷ್ಟಗಳನ್ನ ಅವ್ರು ಕೇಳಿಸ್ಕೊಂಡು ಎಂಜಾಯ್ ಮಾಡೋವಂಥ ವ್ಯಕ್ತಿಗಳಿದ್ದಾರೆ. ಇವತ್ತಿನ ದಿನಮಾನ ಆಗಿದೆ. ಇವಳಿಗೆ ಹಾಗೆ ಆಗಬೇಕು, ಇವನಿಗೆ ಹೀಗೆ ಆಗಬೇಕು ಅನ್ನೋರು ಇದ್ದಾರೆ. ಅಂಥವ್ರ ಹತ್ರ ಎಲ್ಲ ಹೇಳ್ಕೊಂಡು ನಿಮ್ಮನ್ನು ನೀವು ನಿಮ್ಮ ದೌರ್ಬಲ್ಯನ ಅವ್ರಿಗೆ ತೋರಿಸ್ಕೊಂಡು ಅವ್ರು ಆಡಿಕೊಂಡು ಇನ್ನೊಬ್ಬರ ಹತ್ರ ಹೇಳ್ಕೊಂಡು ನಗೋ ಥರ ನಗೆಪಾಟ್ಲು ಮಾಡ್ಕೊಳಕ್ಕೆ ಹೋಗಬೇಡಿ ಜೀವನನ. ನೋಡಿ, ಏನೇ ಬಂದರೂ ಅದನ್ನು ನಾವೇ ಅನುಭವಿಸ್ಬೇಕು. ನಮ್ಮ ಕಷ್ಟನ ನಾವೇ ಅನುಭವಿಸ್ಬೇಕು. ಅದನ್ನು ಯಾರಿಗೂ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಜೀವನದಲ್ಲಿ ಏನೇ ಬಂದರೂ ಅದು ವಿಧಿ ಲಿಖಿತ.
ಅದನ್ನು ತಪ್ಪಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದನ್ನು ನಾವು ಯಾರಿಗೂ ಕೊಡೋದಕ್ಕೂ ಆಗೋದಿಲ್ಲ, ಅವರಿಂದ ತಗೊಳ್ಳೋಕ್ಕೂ ಆಗೋದಿಲ್ಲ. ಏನಾದರೂ ನಾವು ಶೇರ್ ಮಾಡಬೇಕು ಅಂತಿದ್ರೆ ಅದು ಖುಷಿ ಮಾತ್ರ. ದುಃಖನ ಯಾರಿಗೂ ಶೇರ್ ಮಾಡೋಕ್ಕೆ ಹೋಗಬೇಡಿ, ಶೇರ್ ಮಾಡೋಕ್ಕಾಗೋದಿಲ್ಲ. ಒಂದು ವೇಳೆ ನೀವು ಹೇಳಲೇಬೇಕು, ಆ ದುಃಖನ ಹೇಳ್ಕೊಂಡ್ರೆ ಸಮಾಧಾನ ಅನ್ನೋರಿದ್ದರೆ ಯಾರಾದರೂ ನಂಬಿಕಸ್ಥರಲ್ಲಿ ನಿಮ್ಮ ನಂಬಿಕೆಗೆ ಅರ್ಹರಾದವರು ಯಾರಾದರೂ ಇದ್ದರೆ, ನಿಮ್ಮ ಸ್ನೇಹಿತರಾಗಿರ್ಬೋದು, ಯಾವುದೇ ರಿಲೇಷನ್ಶಿಪ್ಪಲ್ಲಿ ಯಾರಾದರೂ ಒಬ್ಬರು ಒಳ್ಳೆಯವರು ಅಂತ ಇದ್ದರೆ, ನಿಮಗನಿಸಿದರೆ, ಅವ್ರ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಅವ್ರ ಹತ್ರ ಹೇಳ್ಕೊಂಬಿಡಿ, ಹತ್ಕೊಂಬಿಡಿ. ಅವರೊಂದಷ್ಟು ಸಮಾಧಾನದ ಮಾತುಗಳನ್ನ ನಿಮಗೆ ಹೇಳ್ತಾರೆ. ಆಗ ನಿಮಗೆ ಸಮಾಧಾನ ಸಿಗುತ್ತೆ ಅನ್ನೋ ನಂಬಿಕೆ ನಿಮಗಿದ್ರೆ ಹೇಳ್ಕೊಳ್ಳಿ. ಆದರೆ ಕೆಲವರು ನೀವು ಹೇಳ್ಕೊಂಡಾಗಷ್ಟೇ ಅಯ್ಯೋ ಅಂತ ಹೇಳಿ ಹಿಂದೆ ನಿಮ್ಮನ್ನು ಆಡಿಕೊಂಡು ನಗೋರು ಸಾಕಷ್ಟು ಜನ ಇರ್ತಾರೆ. ಅಂಥವ್ರ ಹತ್ರ ಎಲ್ಲ ನಿಮ್ಮ ದುಃಖನ ಹೇಳ್ಕೊಳಕ್ಕೆ ಹೋಗಬೇಡಿ. ಈ ಪ್ರಪಂಚದಲ್ಲಿ ಎಲ್ಲರೂ ಸುಖವಾಗಿದ್ದಾರೆ, ನಾನೊಬ್ಬಳೇ ಕಷ್ಟದಲ್ಲಿದ್ದೀನಿ ಅಂತ ನಾನು ಅಂದ್ಕೊಂಡ್ರೆ, ಈ ಪ್ರಪಂಚದಲ್ಲಿ ಎಲ್ಲರೂ ನಗ್ನಗ್ತಾ ಇದ್ದಾರೆ, ನಾನೊಬ್ಬನೇ ಕಷ್ಟದಲ್ಲಿದ್ದೀನಿ ಅಂತ ಇನ್ನೊಬ್ರು ಅಂದ್ಕೊಳ್ತಿರ್ತಾರೆ, ಮತ್ತೊಬ್ಬರು ಮಗದೊಬ್ಬರು ಅಂದ್ಕೊಳ್ತಾ ಇರ್ತಾರೆ. ಯಾಕಂದರೆ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿ ನಮ್ಮ ಕರ್ಮವನ್ನು ಕಳೆಯೋದಕ್ಕೆ ಜನ್ಮ ಎತ್ತಿ ಬಂದಿರೋದು, ಇದು ಸತ್ಯ. ಎಷ್ಟೋ ಜನ ತಂದೆ ತಾಯಿನ ಕಳ್ಕೊಂಡು ದುಃಖದಲ್ಲಿರ್ತಾರೆ. ಎಷ್ಟೋ ಜನ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕಳ್ಕೊಂಡು ದುಃಖದಲ್ಲಿ ಇರ್ತಕ್ಕಂಥವ್ರು ಇದ್ದಾರೆ. ನಾವು ಇಲ್ಲಿ ಬದುಕಬೇಕಾಗಿರೋದು ನಮಗಿಂತ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ನೋಡಿಯೇ ಹೊರತು ನಮಗಿಂತ ಮೇಲ್ಪಟ್ಟು ಜೀವನ ಮಾಡ್ತಿದ್ದಾರೆ ಅವ್ರನ್ನ ನೋಡಿ ಅಲ್ಲ. ಯಾಕಂದರೆ ಕೆಲವರು ಮೇಲ್ನೋಟಕ್ಕೆ ಸುಖವಾಗಿದ್ದೀವಿ ಅಂತ ತೋರಿಸ್ಕೊಳ್ತಾರೆ. ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಸ್ಟೇಟಸ್ಸಲ್ಲಿ ಮತ್ತು ಇದರಲ್ಲಿ ಏನು ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ಖುಷಿಯಾಗಿದ್ದೀನಿ ಅಂತ ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಂಡು ಒಳ್ಳೊಳ್ಳೆ ಪ್ಲೇಸಲ್ಲಿ ಫೋಟೋ ತೆಗೆದು ವಿಡಿಯೋ ಮಾಡಿ ಹಾಕ್ತಾರೆ ಅಂತ ಅವರೆಲ್ಲ ಸುಖವಾಗಿದ್ದಾರೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಅವರು ಜಸ್ಟ್ ಖುಷಿನ ಹಾಗೆ ಅನುಭವಿಸ್ತಿರ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಅನುಭವಿಸೋದು. ಆದರೆ ಒಳಗಡೆ ಅವ್ರಿಗೂ ತುಂಬ ನೋವುಗಳು ಇದ್ದೇ ಇರ್ತವೆ. ಎಷ್ಟೋ ನೋವಿದ್ದು ಹೊರಗಿನ ಜಗತ್ತಿಗೆ ತೋರಿಸ್ಬಾರ್ದು ಅಂತ ನಗ್ನಗ್ತಾ ಇರೋರು ಇದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಎದುರು ಮನೆಯವನು ಏನೂ ತಪ್ಪೇ ಮಾಡಿಲ್ವಾ, ಅವನಷ್ಟು ನೆಮ್ಮದಿಯಾಗಿದ್ದಾನೆ, ನಾನು ಈ ಪಕ್ಕದ ಮನೆಯವಳು ಎಷ್ಟೆಲ್ಲ ತಪ್ಪು ಮಾಡ್ತಾಳೆ, ಅವಳು ನೆಮ್ಮದಿಯಾಗಿದ್ದಾಳೆ. ನೆವರ್. ಯಾರೂ ನೆಮ್ಮದಿಯಾಗಿಲ್ಲ. ಅವರೊಳಗೆ ಅವ್ರಿಗೆ ಮಾತ್ರ ಗೊತ್ತು ಅವರು ಏನೇನು ಅನುಭವಿಸ್ತಿದ್ದಾರೆ ಅಂತ. ಕೆಲವರು ಹೊರಗಡೆ ತೋರಿಸ್ಕೊಳ್ತಾರೆ, ಕೆಲವರು ತೋರಿಸ್ಕೊಳ್ಳಲ್ಲ. ಒಳ್ಳೆ ಗಂಡ ಇದ್ದಾನೆ, ಒಳ್ಳೆ ಅತ್ತೆ ಮಾವ ಇರಲ್ಲ. ಒಳ್ಳೆ ಅತ್ತೆ ಮಾವ ಇದ್ದಾರೆ, ಒಳ್ಳೆ ಗಂಡನೇ ಇರಲ್ಲ. ಒಳ್ಳೆ ಹೆಂಡತಿ ಇದ್ದಾಳೆ, ಒಳ್ಳೆ ಮಕ್ಕಳು ಹುಟ್ಟಿರಲ್ಲ. ಒಳ್ಳೆ ಮಕ್ಕಳು ಹುಟ್ಟಿದ್ದಾರೆ, ಗಂಡ ಹೆಂಡತಿಲ್ಲ ಅನ್ಯೋನ್ಯತೆ ಇರಲ್ಲ. ಹೀಗೆ ನಾನಾ ರೀತಿ ಈ ಜಗತ್ತು ಒಳಗೆ ತುಂಬ ಕಷ್ಟಗಳನ್ನ ಅನುಭವಿಸ್ತಾನೇ ಇರ್ತಾರೆ. ಕೊನೆಯವರೆಗೂ ಅದಿರಲ್ಲ. ನೋಡಿ, ರಾತ್ರಿ ಕಳೆದು ಹೇಗೆ ಬೆಳಕಾಗುತ್ತೋ ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ಕತ್ತಲೆ ಕಳೆದು ಬೆಳಕಾಗಲೇಬೇಕು. ಕಷ್ಟ ಬಂದಾಗ ಅನುಭವಿಸ್ಲೇಬೇಕು, ಸುಖ ಬಂದಾಗ ಅನುಭವಿಸ್ಲೇಬೇಕು. ಎಲ್ಲವನ್ನು ನಾವೇ ಅನುಭವಿಸ್ಬೇಕು ಅನ್ನೋದಾದರೆ ಬೇರೊಬ್ಬರ ಹತ್ರ ಹೇಳ್ಕೊಂಡು ಏನು ಪ್ರಯೋಜನ? ಹಾಗಾಗಿ ಯಾರ ಹತ್ರನೂ ಹೇಳ್ಕೊಳ್ಳೋವಾಗ ಬುದ್ಧಿಯಿಂದ ಯೋಚನೆ ಮಾಡಿ, ತಲೆಯಿಂದ ಯೋಚನೆ ಮಾಡಿ ಯಾರ ಹತ್ರ ಹೇಳ್ಕೋಬೇಕು, ಹೇಳ್ಕೊಂಡ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಯಾರ ಬಗ್ಗೆನೂ ಯಾರ ಹತ್ರನೋ ಮಾತಾಡುವಾಗಲೂ ಅಷ್ಟೇ ತುಂಬ ಯೋಚನೆ ಮಾಡಿ ಮಾತಾಡಿ. ಯಾಕಂದರೆ ಅವ್ರ ಬಗ್ಗೆ ನೀವು ಇನ್ನೊಬ್ರಿಗೆ ಹೇಳುವಾಗ ಕೇಳಿಸ್ಕೊಂಡವರು ಸುಮ್ಮನೆ ಅಲ್ಲೇ ಮರ್ತು ಹೋದರೆ ಪರವಾಗಿಲ್ಲ. ಅದನ್ನು ನೀವು ಯಾರ ಹತ್ರ ಹೇಳಬಾರ್ದು ಅಂತ ಹೇಳಿರ್ತಿರಲ್ಲ, ಅವ್ರ ಹತ್ರನೇ ಹೋಗಿ ಹೇಳಿ, ಅವರೇ ಬಂದು ನಿಮಗೆ ಹೀಗೆ ಹೇಳಿದಿರಲ್ಲ ಅಂತ ಕೇಳುವಾಗ ಅದು ನಿಮಗೆ ನೋವಾಗೋದು. ಆ ನೋವು ನಿಮ್ಗಾಗಬಾರ್ದು, ನೀವು ಅಂಥದ್ದೆಲ್ಲ ಅನುಭವಿಸ್ಬಾರ್ದು ಅಂತಿದ್ರೆ ನಿಮ್ಮ ಪಾಡಿಗೆ ನೀವಿರೋದು ಒಳ್ಳೆಯದು. ನೋಡಿ, ಏನೇ ಬಂದರೂ ನಾವೇ ಅನುಭವಿಸ್ಬೇಕು ಅನ್ನೋದಾದರೆ ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ಏನರೇ ಪ್ರಯೋಜನ? ನಮ್ಮ ನೋವನ್ನು ನಾವೇ ಅನುಭವಿಸೋಣ, ಆ ನೋವನ್ನು ಇಲ್ಲೇ ಬಿಟ್ಟು ಹೋಗೋಣ. ನಾವು ಮುಕ್ತಿಯ ಮಾರ್ಗದಲ್ಲಿ ನಡಿಬೇಕು ಅನ್ನೋದಿದ್ದರೆ ಒಳ್ಳೆಯದನ್ನೇ ಮಾಡೋಣ, ಒಳ್ಳೆಯದನ್ನೇ ಮಾತಾಡೋಣ, ಒಳ್ಳೆಯದನ್ನೇ ಬಯಸೋಣ. ಪ್ರತಿಯೊಬ್ಬ ಮನುಷ್ಯನಲ್ಲೂ ನೋವಿರುತ್ತೆ, ಯಾವುದೋ ಬೇರೆ ಬೇರೆ ರೂಪದಲ್ಲಿ. ನನಗಿವತ್ತು ಗಂಡ ಮಕ್ಕಳು ಯಾರೂ ಇಲ್ಲ, ಒಂಟಿಯಾಗಿದ್ದೀನಿ, ನನಗೆ ಯಾರೂ ಇಲ್ಲ ಅಂತ ನೊಂದ್ಕೊಂಡು ಕೂತ್ರೆ ಎಲ್ಲರೂ ಬಂದು ನಮಗೆ ಜೀವನ ಕೊಡಲ್ಲ. ಹಾಗೆ ಒಬ್ಬ ವ್ಯಕ್ತಿ ನನಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಅವರಿಲ್ಲ, ಇವರಿಲ್ಲ, ನಾನು ಒಂಟಿಯಾಗಿದ್ದೀನಿ ಅಂದರೆ ಎಲ್ಲರೂ ಬಂದು ಯಾರೂ ಅವರಿಗೆ ಜೀವನ ಕೊಡಲ್ಲ. ಆ ವಿಧಿ ಲಿಖಿತ ಏನಿದೆಯೋ ಅದನ್ನು ಅನುಭವಿಸೇ ತೀರಬೇಕು. ಹೀಗಿರುವಾಗ
ಯಾರ ಹತ್ರ ಹೇಳ್ಕೊಂಡು ಏನು ಪ್ರಯೋಜನ? ನಮ್ಮ ಕಷ್ಟಗಳನ್ನ ಕಳೆಯೋ ಅಂಥವ್ನ ಮೇಲೊಬ್ಬ ಇದ್ದಾನೆ, ಅವನೇ ಬಂದು ನಮ್ಮ ಕಷ್ಟ ಕಳಿಬೇಕೇ ವಿನಃ ಯಾರ್ಯಾರೋ ಅವರು ನಮ್ಮಂಥ ಮನುಷ್ಯರೇ ಅಲ್ವೇನ್ರಿ? ಅವರಿಂದ ಏನು ಮಾಡೋದಕ್ಕೆ ಸಾಧ್ಯ ಅಲ್ವಾ? ಆದಷ್ಟು ಭಾವನೆಗಳನ್ನ ಕಂಟ್ರೋಲ್ ಮಾಡಿ, ಆದಷ್ಟು ನಿಮ್ಮ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡಿಕೊಂಡಷ್ಟು ನೀವು ಸ್ಟ್ರಾಂಗ್ ಆಗ್ತೀರಾ. ನಿಮಗೆ ಈ ಸಮಾಜದಲ್ಲಿ ಒಂದು ಗೌರವ ಸಿಗತ್ತೆ. ಅದು ಬಿಟ್ಟು ನೀವು ಸಿಕ್ಕವ್ರ ಹತ್ರ ಎಲ್ಲ ನಿಮ್ಮ ನೋವನ್ನು ಹೇಳ್ಕೊಳ್ತಾ ಹೋದರೆ ನೀವು ದುರ್ಬಲರಾಗ್ತೀರ. ನಿಮ್ಮ ದೌರ್ಬಲ್ಯವನ್ನು ಟಿಶ್ಯೂ ಪೇಪರ್ ಥರ ಯೂಸ್ ಮಾಡಿ ಬಿಸಾಕ್ತಾರೆ. ನಿಮ್ಮ ದೌರ್ಬಲ್ಯ ಇನ್ನೊಬ್ರಿಗೆ ಹೇಳ್ಕೋಬೇಕು ಬೇಡ ಬೇಡ ಬೇಡ. ನೀವು ಸ್ಟ್ರಾಂಗ್, ನಿಮ್ಮೊಳಗೆ ಎಷ್ಟೇ ನೋವಿದ್ರೂ ಹೊರಗೆ ನೀವು ಸ್ಟ್ರಾಂಗ್ ಅಂತಲೇ ತೋರಿಸ್ಕೊಳ್ಳಿ. ಆದಷ್ಟು ಇದನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.